ಜನಗಳಿಗೆ ಒಂದು ಕಮ್ಮಿ ರೇಟಲ್ಲಿ ಚೆನ್ನಾಗಿ ಒಳ್ಳೆ ಕ್ವಾಂಟಿಟಿಲಿ ಒಂದು ಫುಡ್ ಸಿಗಲಿ ಅಂತ. ಬಿಡದಿ ತಟ್ಟೆ ಇಡ್ಲಿ ಶ್ರೀನಗರದಲ್ಲಿ 13 ಕ್ಲಾಸಲ್ಲಿ. ಹಾಯ್ ಹಲೋ ನಮಸ್ಕಾರ. ಬೆಳಗ್ಗೆನೆ ಇಡ್ಲಿ ತಿನ್ನಬೇಕು ಅಂತ ಫೀಲ್ ಆಯಿತು. ಇಡ್ಲಿ ತಿನ್ನಬೇಕು ಅಂದರೆ ಬಿಡದಿಗನ ಹೋಗೋಷ್ಟು ಮೂಡಿಲ್ಲ. ಹಾಗಾಗಿ ಒಂದು ಹೋಟ್ಲು ಹುಡುಕ್ತಾ ಇದ್ದಾಗ ನಮ್ಮ ಅಣ್ಣ ಒಂದು ಹೋಟ್ಲು ಹೇಳ್ದ, ಅದು ಬಿಡದಿ ತಟ್ಟೆ ಇಡ್ಲಿ ಎಲ್ಲಿದೆ ಕಣೋ ಅಂತ ಕೇಳಿದೆ. ಅವನು ಹೇಳ್ದ, ಇಲ್ಲಿ ನಮ್ಮನೆ ಹತ್ರನೇ, ತುಂಬ ಹತ್ರ, ಬಾ ಶ್ರೀನಗರದಲ್ಲಿ 13 ಕ್ಲಾಸಲ್ಲಿ ಅಂತ ಅಂದ. ಹೌದಾ ಸರಿ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆನೆ ಬೈಕ್ ಎತ್ಕೊಂಡು ತಿಂಡಿ ತಿನ್ನೋಣ ಅಂತ ಬಂದೆ. ಇಲ್ಲಿ ತಿಂಡಿ ತಿನ್ನೋಣ ಅಂತ ಬಂದರೆ ಫುಲ್ ರಶ್ಶು, ನೋಡ್ತಾ ಇದ್ದೀರಲ್ಲ ಹಿಂದೆ ಅಷ್ಟೊಂಥರ ಕ್ರೌಡು. ಇದು ವಿಶೇಷತೆ ಏನಂದರೆ ಇಲ್ಲಿ ಮಾಮೂಲಿ ಬಿಡದಿಲಿ ಹೇಗೆ ಸಾಫ್ಟಾಗಿರುತ್ತೋ ಇಡ್ಲಿ, ಇಲ್ಲೂ ಅದೇ ರೀತಿ ಸಾಫ್ಟಾಗಿರುತ್ತಂತೆ. ನಮ್ಮ ಅಣ್ಣ ಹೇಳ್ತಿದ್ದ, ಯಾಕೆಂದರೆ ಅವನು ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಟ್ರೈ ಮಾಡಿದ್ದಾನೆ. ಬೆಳಗ್ಗೆನೆ ತಿಂಡಿ ತಿಂದು ಅದ್ರ ಬಗ್ಗೆ ಒಂದಷ್ಟು ಜನದ ಹತ್ರ ಮಾತಾಡಿ ತುಂಬ ಚೆನ್ನಾಗೂ ಟೇಸ್ಟಿಯಾಗೂ ಮಾಡ್ತಿದ್ದಾರೆ. ಬನ್ನಿ ಅದ್ರ ಬಗ್ಗೆ ತಿಂದು ಹೇಗಿದೆ ಅನ್ನೋದನ್ನ ನಿಮಗೆ ರಿವ್ಯೂನ ನಮಸ್ತೆ. ನಮಸ್ಕಾರ. 4 ಮಂತ್ ಆಯ್ತು ಸ್ಟಾರ್ಟ್ ಆಗಿ. ಸರ್, ಎಲ್ಲರೂ ಬಿಡದಿಗೆ ಹುಡ್ಕೊಂಡು ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ನಡುವೆ ನೀವು ಸಿಟಿ ಸೆಂಟ್ರಲ್ ಮಾಡಿದ ಉದ್ದೇಶ ಏನು ಸರ್? ಅಂದರೆ ಜನಗಳಿಗೆ ಒಂದು ಕಮ್ಮಿ ರೇಟಲ್ಲಿ ಚೆನ್ನಾಗಿ ಒಳ್ಳೆ ಕ್ವಾಂಟಿಟಿಲಿ ಒಂದು ಫುಡ್ ಸಿಗಲಿ ಅಂತ. ಮತ್ತೆ 2 ಹೋಟ್ಲು ಮಾಡಿದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಇದೊಂದು ಮಾಡ್ತೀವಿ. ಯಾವ್ಯಾವ ಏರಿಯಾ ಸರ್? ಕುಮಾರಸ್ವಾಮಿ ಲೇಔಟಲ್ಲಿ ಒಂದಿದೆ, ಕೋಣಗುಂಟೆ ಕ್ರಾಸ್. ಏನೇನು ಸಿಗುತ್ತೆ ಸರ್ ಅರ್ಲಿ ಮಾರ್ನಿಂಗ್ ಅಂದರೆ? ನಿಮ್ಗೆ ಈಗ ಮಾಮೂಲಿ ಇಡ್ಲಿ ದೋಸೆ ಅದು ಬಿಟ್ಟು ಸ್ಪೆಷಲ್ ಇರುತ್ತೆ, ರೈಸ್ ಬಾತ್ ಇರುತ್ತೆ. ರೈಸು ಡೈಲಿ ಒಂದೊಂದು ರೈಸ್ ಇರುತ್ತೆ. ಆಮೇಲೆ ವಡೆ ಇರುತ್ತೆ, ಮಸಾಲೆ ವಡೆ, ಉದ್ದಿನ ವಡೆ, ಖಾರ ಬಾತು, ಕೇಸರಿ ಬಾತು, ಆ ಥರ ವೆರೈಟೀಸ್ ಆಫ್ ವೆರೈಟಿ. ಬರೀ ಇದು ಬೆಳಗ್ಗೆ ಮಾತ್ರನಾ ಅಥವಾ ಮಧ್ಯಾಹ್ನ ಈವ್ನಿಂಗ್ ಆ ಥರನೂ ಇದೆ ಟೈಮಿಂಗ್? ಇಲ್ಲ, ಬೆಳಿಗ್ಗೆ 6:30 ಸ್ಟಾರ್ಟ್ ಆಗುತ್ತೆ, 12:30 ಕ್ಲೋಸ್ ಆಗುತ್ತೆ. ಈವ್ನಿಂಗು 5 o'clock ಸ್ಟಾರ್ಟ್ ಆಗುತ್ತೆ, 10:30 ಕ್ಲೋಸ್ ಆಗುತ್ತೆ. ಸರ್, ಪ್ರೈಸ್ಗಳ ಬಗ್ಗೆ ಹೇಳೋದಾದ್ರೆ ಏನು ಜನರಲ್? ಸಿಂಗಲ್ ಇಡ್ಲಿ ತೊಗೊಂಡ್ರೆ 15 ರೂಪಾಯಿ, ವಡೆ 10 ರೂಪಾಯಿ, ಮಸಾಲೆ ವಡೆ, ಉದ್ದಿನ ವಡೆ 10 ರೂಪಾಯಿ, ರೈಸ್ ಬಾತ್ 35, ಖಾರ ಬಾತು, ಕೇಸರಿ ಬಾತು 20, ದೋಸೆ ಮಸಾಲೆ ದೋಸೆ ಎಲ್ಲ 40, ಮಸಾಲೆ ಸೆಟ್ಟು, ಆನಿಯನ್ನು ಪ್ಲೈನು, ಆನಿಯನ್ 50, ಉಳಿದೆಲ್ಲ 40. ಪಾರ್ಸಲ್ ಎಕ್ಸ್ಟ್ರಾ ಚಾರ್ಜ್. ಇದ್ರ ಲ್ಯಾಂಡ್ ಮಾರ್ಕ್ ಹೇಳೋದಾದ್ರೆ ಸರ್, ಎಲ್ಲರಿಗೂ ಈಗ ಗೊತ್ತಿರೋಂಗೆ ಶ್ರೀನಗರ ಬಸ್ ಸ್ಟಾಪು, ಅಲ್ಲಿಂದ ಮುಂದೆ ಬಂದು ಒಂದು 13 ಶ್ರೀನಗರ ಬಸ್ ಸ್ಟಾಪು, ಅಲ್ಲಿಂದ ಒಂದು 100 ಮೀಟರ್ ಬಂದರೆ ಮಾರ್ಕೆಟ್ ಇದೆ, ಆವನಹಳ್ಳಿ ಮೇನ್ ರೋಡ್. ಕಸ್ಟಮರ್ ಹತ್ರ ಈ ಹೋಟ್ಲು ಬಗ್ಗೆ ರಿವ್ಯೂಸ್ ಕೇಳಿದ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್, ಹೇಗಿದೆ ಸರ್ ಟೇಸ್ಟು? ಟೇಸ್ಟ್ ತುಂಬ ಚೆನ್ನಾಗಿದೆ. ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಏನು ಅನ್ಸುತ್ತೆ ಸರ್? ಪ್ರೈಸ್ ಸ್ವಲ್ಪ ಕಮ್ಮಿ ಇದೆ. 15 ರೂಪಾಯಿಗೆ ತಟ್ಟೆ ಇಡ್ಲಿ ಕೊಡ್ತಾರೆ, 10 ರೂಪಾಯಿ ವಡೆ ಕೊಡ್ತಾರೆ. ಅದೇ ಬೇರೆ ಹೋಟ್ಲಿಗೆ 20 ರೂಪಾಯಿ ವಡೆ, 20 ರೂಪಾಯಿ ಇಡ್ಲಿ. ಬೆಳಗ್ಗೆ ಫಸ್ಟ್ ಬರ್ತಿದ್ದಂಗೆ ಹೋಟ್ಲ್ ಹತ್ರ ಕೇಳಿ ಬಟ್ರ್ ಇಡ್ಲಿ ವಿತ್ 2 ಥರದ ಚಟ್ನಿ ನೋಡೋದ್ರಲ್ಲ. ಇಡ್ಲಿ ಸಖತ್ ಸಾಫ್ಟಾಗಿದೆ, ಬಾಯಿಗಿಟ್ಟು ಒಂದ್ಸಲ ಹಂಗಂದರೆ ಸಾಕು ಕರ್ಗೆ ಹೋಗುತ್ತೆ. ಹಸಿರು ಚಟ್ನಿನೂ ಹೊಟ್ಟೆ ಸಾಕಾಗಿದೆ. ಇಲ್ಲಿ ಏನಂದರೆ ಸಾಂಬಾರಿಲ್ಲ, ಹಾಗಾಗಿ ಗಿಪ್ಪು ಅದೆಲ್ಲ ಇಲ್ಲ. 2 ಥರ ಚಟ್ನಿ ಕೊಡ್ತಾರೆ, ಒಂದು ಗ್ರೀನ್ ಚಟ್ನಿ, ಇನ್ನೊಂದು ಕೆಂಪು ಚಟ್ನಿ. ಬಟ್ರ್ ಹಾಕಿ ಕೊಡ್ತಾರಲ್ಲ, ಕೆಂಪು ಚಟ್ನಿ ಜೊತೆ ತಿಂದರೆ ಬಾಯಿಗಿಡ್ತಿದ್ದಂಗೆ ಕರ್ಗೆ ಹೋಗುತ್ತೆ, ಅಷ್ಟು ಚೆನ್ನಾಗಿದೆ. ನಾನಿವತ್ತು ಬೆಳಗ್ಗೆ ಒಂದು ಪ್ಲೇಟ್ ಇಡ್ಲಿ, ಸೆಟ್ ದೋಸೆ, ಯಾಕೆಂದರೆ ಮಾರ್ನಿಂಗು ಹೆವಿ ತಿಂದರೆ ವರ್ಕಿಂಗ್ ಡೇ ಆರಾಮಾಗಿರುತ್ತೆ. ಮಾರ್ನಿಂಗ್ ಹೆವಿ ಸ್ವಲ್ಪ ತಿಂದರೆ ಮಧ್ಯಾಹ್ನ ಕೆಲಸ ಮಾಡೋಕ್ಕೆ ಸ್ವಲ್ಪ ಶಕ್ತಿ ಇರುತ್ತೆ. ಇಲ್ಲ ಅಂದರೆ ಬೇಗ ಹೊಟ್ಟೆ ಹಸ್ದಂಗೆ ಆಗ್ಬಿಟ್ಟು 12ವರೆಗೆಲ್ಲ ಮತ್ತೆ ಇನ್ನೊಂದು ಹೋಟ್ಲು ಹುಡುಕ್ಬೇಕಾಗ್ತದೆ. ಹಾಗಾಗಿ ಬೆಳಗ್ಗೆನೇ ಇಡ್ಲಿ, ದೋಸೆ, ಒಂದು ಅರ್ಧ ಪಲಾವ್ ಅಷ್ಟೇ ತಿಂದು ಬೆಳಗಿಂದು ತಿಂಡಿ ಮುಗಿದೋಗುತ್ತೆ. ಇಷ್ಟೆಲ್ಲ ನೋಡಿದ್ಮೇಲೆ ನೀವು ಇದೇ ಏರಿಯಾದವರು, ನಿಯರ್ ಶ್ರೀನಗರದವರು ಅಂದರೆ ಬನ್ನಿ, ಬಂದು ಟೇಸ್ಟ್ ಮಾಡಿ
ಇದ್ರ ಕೆಳಗಡೆ ಕಮೆಂಟ್ ಮಾಡಿ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೇಗ ಸಬ್ಸ್ಕ್ರೈಬ್ ಆಗಿ. ಇಷ್ಟು ಹೇಳ್ತಾ ನಾನು ಇದನ್ನೆಲ್ಲ ತಿಂದು ಮುಗಿಸಿ ಇಲ್ಲಿಂದ ಹೊರಡ್ತೀನಿ. ತಾವೆಲ್ಲರೂ ಈ ಚಾನಲ್ನ ನೋಡಿ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ, ಹಾಗೆ ಶೇರು ಮಾಡಿ. ಎಲ್ರಿಗೂ ಧನ್ಯವಾದಗಳು.